ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅತಿ ಮುಖ್ಯವಾಗಿರುವಂತಹ ನಮ್ಮ SSLC ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ತುಳಸಿ ಕೆ ದೋಹೆ ಈ ಒಂದು ಪದ್ಯಪಾಠದಿಂದ 2024ಕ್ಕೆ ಯಾವೆಲ್ಲ ಮುಖ್ಯ ಪ್ರಶ್ನೆಗಳನ್ನು ಹಾಗೂ ಮುಖ್ಯವಾಗಿ ಯಾವ ದೋಹೆಯ ಭಾವಾರ್ಥವನ್ನು ಕೇಳ್ತಾರೆ, ಎಲ್ಲರಲ್ಲಿ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಯಾವುದು ಅಂದರೆ 2024ಕ್ಕೆ ಯಾವ ದೋಹೆಯನ್ನು ಕೇಳ್ತಾರೆ ಹಾಗೂ ಯಾವ ದೋಹೆಯನ್ನು ಮಾಡಬೇಕು. ಆಲ್ಮೋಸ್ಟ್ ಆಗಂತೂ ಎಲ್ಲ ದೋಹೆಯನ್ನು ಮಾಡಲೇಬೇಕಾಗಿರುವಂಥದ್ದು. ಆದರೆ ಈ ವರ್ಷ ಮ್ಯಾಕ್ಸಿಮಮ್ ಯಾವ ಚಾನ್ಸಸ್ಗಳಿದ್ದಾವೆ ಅಂತ ತಿಳಿದುಕೊಳ್ಳಲಿಕ್ಕೆ ಇದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು, ಈಗಿನವರೆಗೆ ಯಾವೆಲ್ಲ ದೋಹೆಗಳನ್ನು ಅತಿ ಹೆಚ್ಚಿಗೆ ಕೇಳಿದ್ದಾರೆ ಎನ್ನುವುದನ್ನು ಮಕ್ಕಳೇ ನೋಡಬೇಕಾಗಿರುವಂಥದ್ದು. ಸೊ ಬನ್ನಿ ತಡ ಮಾಡದೆ ನಾವು ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಸೊ ಮಕ್ಕಳೇ, ಭಾವಾರ್ಥಲಿಕೆ ಈ ಪ್ರಶ್ನೆ ಎಲ್ಲಿ ಕೇಳ್ತಾರಪ್ಪ ಅಂತಂದರೆ ಪ್ರಶ್ನೆ ಸಂಖ್ಯೆ 32ಕ್ಕೆ ಏನು ಕೇಳ್ತಾರೆ, ಪ್ರಶ್ನೆ 32 ಏನಿರ್ತದೆ ದೋಹೆಕ ಭಾವಾರ್ಥ ಕಣ್ ಮುಚ್ಚಿ ಪ್ರಶ್ನೆ ಸಂಖ್ಯೆ 32 ಬರೆದು ಅಲ್ಲಿ ಯಾವ ದೋಹೆಯನ್ನು ಕೊಟ್ಟಿರ್ತಾರೆ ಅದರ ಭಾವಾರ್ಥವನ್ನು ಸರಳವಾಗಿ ಬರೀಬೇಕಾಗಿರುವಂಥದ್ದು. ಸೊ ಮೊದಲನೇ ದೋಹೆಯನ್ನು ನಾವು ನೋಡೋಣ. ಮುಖಿಯಾ ಮುಕ್ಸೋ ಚಾಹಿಯೇ ಖಾನ್ ಪಾನ್ ಕೋ ಏಕ್ ಪಾಲೈ ಪೋಸೈ ಸಕಲ ಅಂಗ ತುಳಸಿ ಸಹಿತ ವಿವೇಕ್. ಸೊ ಈ ಒಂದು ದೋಹೆಯನ್ನು ಯಾವಾಗ ಕೇಳಿದ್ದಾರೆ ಅಂದರೆ ಏಪ್ರಿಲ್ 2020, ಜೂನ್ 2020, ಏಪ್ರಿಲ್ 2022 ಹಾಗೂ ಜುಲೈ 2022 ಹಾಗೂ ಏಪ್ರಿಲ್ 2023ಕ್ಕೆ ಬಹಳಷ್ಟು ಸಲ ಏನು ಮಾಡಿದ್ದಾರೆ, ಮ್ಯಾಕ್ಸಿಮಮ್ ಟೈಮ್ ಈ ಒಂದು ದೋಹೆಯನ್ನು ಕೇಳಿದ್ದಾರೆ. ಮ್ಯಾಕ್ಸಿಮಮ್ ಆಗಿ ಇದೇ ದೋಹೆಯನ್ನು ಹೆಚ್ಚಿಗೆ ಕೇಳಿದ್ದಾರೆ. ಮ್ಯಾಕ್ಸಿಮಮ್ ಟೈಮ್ ಈ ಒಂದು ದೋಹೆ ಹಾಗೆ ಇನ್ನೊಂದು ದೋಹೆ ಇದೆ ಅದನ್ನೇ ಹೆಚ್ಚಿಗೆ ಕೇಳಿದ್ದಾರೆ. ಸೊ ಮಕ್ಕಳೇ, ಮುಂದೆ ನೋಡ್ತಾ ಸಾಗೋಣ ಯಾವೆಲ್ಲ ದೋಹೆಗಳು ನಮಗೆ ಗೊತ್ತಾಗ್ತವೆ. ಅದೇ ಥರ ನಾವು ನೋಡುವುದಾದರೆ ಮೂರನೇ ದೋಹೆ, ದಯಾ ಧರ್ಮ ಕಾ ಮೂಲ ಹೇ ಪಾಪ ಮೂಲ ಅಭಿಮಾನ್ ತುಳಸಿ ದಯಾನ ಛಾಂಡಿಯೇ ಜಬಲ ಘಟ್ಮೆ ಪ್ರಾಣ್ ಎನ್ನುವಂಥದ್ದು ನಮಗೆ ಸಂಬಂಧಿಸಿದಂತೆ ಮೂರನೇ ದೋಹೆ ಇದೆ. ನಮ್ಮ ಪುಸ್ತಕದಲ್ಲಿ ತುಳಸಿ ಕೆ ದೋಹೆಯಲ್ಲಿ ಮೂರನೇ ದೋಹೆ ಇದೆ. ಸೊ ದೋಹೆಕ ಭಾವಾರ್ಥಲಿಕ್ಕೆ ಎಷ್ಟು ಅಂಕಕ್ಕೆ ಬರ್ತದೆ ಮಕ್ಕಳೇ, 3 ಅಂಕಕ್ಕೆ ಭಾವಾರ್ಥ ಫಿಕ್ಸ್ ಆಗಿ ಬಂದೇ ಬರ್ತದೆ. ಸೊ ಈ ಒಂದು ಪ್ರಶ್ನೆಯನ್ನು ಮೂರನೇ ದೋಹೆಯನ್ನು ಯಾವಾಗ ಕೇಳಿದ್ದಾರೆ ಅಂದರೆ ಜೂನ್ 2015, ಜೂನ್ 2016, ಏಪ್ರಿಲ್ 2017, ಜೂನ್ 2018, ಜೂನ್ 2019 ಹಾಗೂ ಏಪ್ರಿಲ್ 2019ಕ್ಕೆ ಕೇಳಿದ್ದಾರೆ. ಸೊ ಮಕ್ಕಳೇ, ನಾವು ಗಮನಿಸಬೇಕಂದ್ರೆ ಇಲ್ಲಿ ಅತಿ ಮುಖ್ಯವಾಗಿರುವಂಥ ಪಾಯಿಂಟ್ ಏನು ಅಂದರೆ ನಮಗೆ ಪ್ರಶ್ನೆ ದೋಹೆ 1 ಹಾಗೂ ದೋಹೆ 3 ಏನು ಮಾಡಿದ್ದಾರೆ, ಹಲವಾರು ಸಲ ಇದೇ ದೋಹೆಗಳನ್ನು ಕೇಳಿದ್ದಾರೆ. ಸೊ ಮಕ್ಕಳು, ಇದಂತೂ ನಾವು 2 ದೋಹೆಗಳನ್ನು ಫಿಕ್ಸ್ ಮಾಡಲೇಬೇಕು 2024ಕ್ಕೆ. ಏಕೆಂದರೆ ಹಲವಾರು ಸಲ ರಿಪೀಟೆಡ್ಲಿ ಈ ಒಂದು ದೋಹೆಯನ್ನು ಈ 2 ದೋಹೆಯನ್ನು ಹೆಚ್ಚಿಗೆ ಸಲ ಕೇಳಿದ್ದಾರೆ. ಅದಕ್ಕೆ ನಾವು ಮುಂದೆ ಸಾಗೋಣ. ಮತ್ತು ಯಾವ ದೋಹೆಗಳನ್ನು ಕೇಳಿದ್ದಾರೆ ಅಂದರೆ 4ನೇ ದೋಹೆ, ತುಳಸಿ ಸಾತಿ ವಿಪತ್ತಿ ಕೆ ವಿದ್ಯಾ ವಿನಯ ವಿವೇಕ್ ಸಾಹಸ ಸುಕೃತಿ ಸುಸತ್ಯವೃತ್ ರಾಮ ಭರೋಸೋ ಏಕ್. ಇದನ್ನು 2 ಸಲ ಕೇಳಿದ್ದಾರೆ. ಜೂನ್ 2017ಕ್ಕೆ ಒಂದು ಸಲ ಕೇಳಿದ್ದಾರೆ ಹಾಗೂ ಏಪ್ರಿಲ್ 2018ಕ್ಕೆ ಕೇಳಿದ್ದಾರೆ. ಇನ್ನೊಂದು ದೋಹೆ 5ನೇ ದೋಹೆ, ರಾಮ ನಾಮ ಮನಿ ದೀಪಧರು ಜೀಹ ದೇಹರಿ ದ್ವಾರ್ ತುಳಸಿ ಭೀತರ ಬಾಹಿರೋ ಜೋ ಚಾಹಸಿ ಉಜಿಯಾರ್ ಜೂನ್ 2023ಕ್ಕೆ ಕೇಳಿದ್ದಾರೆ. ಸೊ ಈ ಒಂದು ದೋಹೆಯನ್ನು ಕೇವಲ 1 ಸಲ ಕೇಳಿದ್ದಾರೆ ಹಾಗೂ ಈ ದೋಹೆಯನ್ನು ಈಗಿನವರೆಗೆ 2 ಸಲ ಕೇಳಿದ್ದಾರೆ. ಆದರೆ ಮ್ಯಾಕ್ಸಿಮಮ್ ಆಗಿ ಮಕ್ಕಳನ್ನ ನಾವು ನೋಡುವುದಾದರೆ 1ನೇ ದೋಹೆ ಹಾಗೂ 3ನೇ ದೋಹೆ ಬಹಳಷ್ಟು ಸಲ ಏನು ಮಾಡಿದ್ದಾರೆ ಮಕ್ಕಳೇ, ಕೇಳಿದ್ದಾರೆ. ಸೊ ಇದನ್ನು ತಪ್ಪದೆ ನಾವು ಮಾಡಲೇಬೇಕು. ಯಾವ ದೋಹೆ, ಮುಖಿಯಾ ಮುಕ್ಸೋ ಚಾಹಿಯೇ 1ನೇ ದೋಹೆ ಹಾಗೂ ದಯಾ ಧರ್ಮ ಕಾ ಮೂಲ ಹೇ ಈ 2 ದೋಹೆಗಳನ್ನು ನಾವು ಅವಶ್ಯವಾಗಿ ಮಾಡಲೇಬೇಕಾಗಿರುವಂಥದ್ದು. ಇನ್ನು ದೋಹೆಯನ್ನು ಹೊರತುಪಡಿಸಿ ಮತ್ತೆ ಯಾವೆಲ್ಲ ಪ್ರಶ್ನೆಗಳನ್ನು ತುಳಸಿಕೆ ದೋಹೆ ಪಾಠದಿಂದ ಈಗಿನವರೆಗೆ ಕೇಳಿದ್ದಾರೆ ಅನ್ನೋದನ್ನು ನೋಡುವುದಾದರೆ ಮಕ್ಕಳೇ, ಪ್ರಶ್ನೆ ರೂಪದಲ್ಲಿ ನಾವು ತುಳಸಿದಾಸ್ ಕೆ ಅನುಸಾರ ರಾಮ್ ನಾಮ್ ಕಿ ಮಹಿಮಾ ಕ್ಯಾ ಎನ್ನುವಂಥದ್ದು ಜೂನ್ 2015ಕ್ಕೆ 1 ಅಂಕದ ಪ್ರಶ್ನೆಯನ್ನು ಕೇಳಿದರು. ಅದೇ ಥರ ತುಳಸಿದಾಸ್ ಕೆ ಅನುಸಾರ ರಾಮ್ ನಾಮ್ ಜಪನೆ ಸೆ ಕ್ಯಾ ಹೋತಾ ಹೈ, ಇದೇ ಪ್ರಶ್ನೆ ಸೇಮ್ ಪ್ರಶ್ನೆಯನ್ನು ಸ್ವಲ್ಪ ಈ ಪ್ರಶ್ನೆ ಹಾಗೂ ಈ ಪ್ರಶ್ನೆ ಸ್ವಲ್ಪ ಬೇರೆಯಾಗಿ ಕೇಳಿದ್ದಾರೆ ಅಷ್ಟೇ. ಜೂನ್ 2014ಕ್ಕೆ 2 ಅಂಕದ ಪ್ರಶ್ನೆ ರೂಪದಲ್ಲಿ ಕೇಳಿದರು. ಅದೇ ಥರ ಮತ್ತೆ ಯಾವ ಪ್ರಶ್ನೆ ಅಂದರೆ ತುಳಸಿ ದಾಸ್ ಕೆ ಅನುಸಾರ ಮನುಷ್ಯ ಕೋ ಹಮ್ಸೆ ಕ್ಯಾ ಸೀಖನಾ ಚಾಹಿಯೆ ಅನ್ನುವಂಥದ್ದು ಏಪ್ರಿಲ್ 2017ಕ್ಕೆ 2 ಅಂಕ ಕೇಳಿದ್ರು. ಇವೆಲ್ಲವೂ ಕೂಡ ಯಾವಾಗ ಕೇಳಿದ್ದಾರೆ ಅಂದರೆ ಓಲ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ಕೇಳಿದ್ದಾರೆ. ಇನ್ನು ಮುಂದೆವರೆದು ಅನುರೂಪದ ಪ್ರಶ್ನೆಗಳನ್ನು ಕೂಡ ತುಳಸಿಕೆ ದೋಹೆಯಿಂದ ಹಲವಾರು ಸಲ ಕೇಳಿದ್ದಾರೆ. ಯಾವ್ಯಾವ ಅಂದರೆ ಸಂತ್ ಕಾ ಸ್ವಭಾವ್ ಹಂಸ್ ಕೆ ಸಮಾನ್, ಮುಖಿಯಾ ಕಾ ಸ್ವಭಾವ್ ಏನಾಗ್ತದೆ ಮುಖಕ್ಕೆ ಸಮಾನ್, ಮುಖಿಯಾ ಕಾ ಸಮಾನ್ ಸ್ವಭಾವ್ ಮುಖಕ್ಕೆ ಸಮಾನ್ ಎನ್ನುವಂಥದ್ದು ಜೂನ್ 2017ಕ್ಕೆ 1 ಅಂಕದ್ದು ಏನು ಮಾಡಿದ್ದಾರೆ, ಅನುರೂಪತ ಪ್ರಶ್ನೆಯನ್ನು ಕೇಳಿದರು. ಅದೇ ಥರ ನೆಕ್ಸ್ಟ್ ನೋಡುವುದಾದರೆ ಪಾಪ್ ಕಾ ಮೂಲ್ ಅಭಿಮಾನ್ ಧರ್ಮ ಕಾ ಮೂಲ್ ಕ್ಯಾ ಹೈ ದಯಾ ಅನ್ನುವಂಥದ್ದು ನಮಗೆಲ್ಲರೂ ಗೊತ್ತಿರುವಂಥದ್ದು ಏಪ್ರಿಲ್ 2018ಕ್ಕೆ 1 ಅಂಕದ ಪ್ರಶ್ನೆ ರೂಪದಲ್ಲಿ ಮಕ್ಕಳು ಇದನ್ನು ಕೇಳಿದರು. ಇನ್ನು ಮುಂದುವರಿದು ಜೀಬ್ ಕಿ ತುಲ್ನಾ ದೆಹರಿ ಸೆ ರಾಮ್ ಕಿ ತುಲ್ನಾ ಕಿಸ್ಸೆ ಕಿ ಗೈ ಥಿ. ಜೀಹ ಅಂದರೆ ನಮ್ಮ ನಾಲಿಗೆಯ ಕಂಪ್ಯಾರಿಸನ್ ಎದರ ಜೊತೆಗೆ ಮಾಡಿದರು, ಹೊಸ್ತಿಲ ಜೊತೆಗೆ ಮಾಡಿದರು. और राम की तुलना दीपक से ज्योति से दिया से कर दिया गया था. ರಾಮ ನಾಮ ಮನಿ ದೀಪಧರು, ದೀಪದ ಜೊತೆಗೆ ಅದರ
ಕಂಪ್ಯಾರಿಸನನ್ನು ರಾಮ್ ಕಿ ತುಲನಾ ಕಿ ಗई थी ಏಪ್ರಿಲ್ 2019ಕ್ಕೆ ಒಂದು ಅಂಕಕ್ಕೆ ಇದನ್ನು ಮಕ್ಕಳೇ ಒಂದು ಅಂಕಕ್ಕೆ ಇದನ್ನು ಅನುರೂಪತಾದಲ್ಲಿ ಪ್ರಶ್ನೆಯನ್ನು ಕೇಳಿದರು. ಅದೇ ಥರ ಜೋಡ್ಕರ್ ಲಿಖಿನೂ ಕೂಡ ಓಲ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಜೋಡ್ಕರ್ ಲಿಖಿ ಇತ್ತು, ಅಲ್ಲಿನೂ ಕೂಡ ಮಕ್ಕಳು ಇದನ್ನು ಕೇಳಿದರು. ಜೋಡ್ಕರ್ ಲಿಖಿಯಲ್ಲಿ ಒಂದ್ಸಲ ಏನು ಕೇಳಿದ್ರು ಅಂದರೆ ರಾಮ್ ನಾಮ್ ಜಪ್ನೆ ಸೆ, ಅದರ ಮುಂದೆ ಜೋಡ್ಕರ್ ಲಿಖಿ ಏನಂತ ಬರೀಬೇಕಾಗಿತ್ತು, ಆಂತರಿಕ್ ಶುದ್ಧಿ. ಯಾವಾಗ ಕೇಳಿದ್ರಪ್ಪ ಅಂತಂದರೆ ಇದು ಜೂನ್ 2018ಕ್ಕೆ ಒಂದು ಅಂಕದ ಪ್ರಶ್ನೆಯನ್ನು ಜೋಡ್ಕರ್ ಲಿಖಿದಿಂದ ಕೇಳಿದರು. ಇನ್ನು MCQ ಕ್ವಶನ್ 2021ಕ್ಕೆ ಏನಾಗಿತ್ತು, MCQ ಕ್ವಶನ್ಗಳನ್ನು ಇಟ್ಟಿದ್ರು. MCQ ಕ್ವಶನ್ 2 ಕ್ವಶನ್ಗಳನ್ನು MCQ ಅಲ್ಲಿ ಕೇಳಿದರು. ತುಳಸಿ ಜಿ ಕೆ ಅನುಸಾರ ದಯಾ ಕಿಸ್ಕಾ ಮೂಲ್ ಹೈ ಎನ್ನುವಂಥದ್ದು ಒಂದು ಪ್ರಶ್ನೆಯನ್ನು ಕೇಳಿದರೆ, ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು. ಅದೇ ಥರ ಇನ್ನೊಂದು ಪ್ರಶ್ನೆ ಯಾವುದು ಕೇಳಿದರು ಅಂದರೆ ತುಳಸಿದಾಸ್ ಕಿಸ್ ಶಾಖಾಕ್ಕೆ ಕವಿ ಹೈ. ನಮಗೆಲ್ಲರೂ ಗೊತ್ತಿರುವಂತೆ ತುಳಸಿದಾಸ್ ಯಾವ ಶಾಖೆಯ ಕವಿ, ರಾಮ ಭಕ್ತಿ ಶಾಖಾಕ್ಕೆ ಕವಿತೆ, ರಾಮ ಭಕ್ತಿ ಶಾಖಾಕ್ಕೆ ಕವಿತೆ, ರಾಮ ಭಕ್ತಿ ಅಂತ ನಾವು ಬರಿಬೇಕಾಗಿರುವಂಥದ್ದು. ಸೊ ಇನ್ನು 2024ಕ್ಕೆ ಮುಖ್ಯವಾಗಿರುವಂಥ ನಮ್ಮ ಪಾಯಿಂಟ್ ಯಾವುದು ಅಂದರೆ 2024ಕ್ಕೆ ಯಾವ ದೋಹೆಯನ್ನು ಕೇಳ್ತಾರೆ ಎನ್ನುವಂಥದ್ದು. ಸೊ ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಮುಖ್ಯವಾಗಿ ತುಳಸಿಕೆ ದೋಹೆಯಿಂದ ನಮಗೆ ಎಷ್ಟು ಬರ್ತವೆ ಮಕ್ಕಳೇ, 3 ರಿಂದ 4 ಅಂಕಗಳು. ಒಂದು 3 ಅಂಕದ್ದು ಒಂದು ಭಾವಾರ್ಥ ಫಿಕ್ಸ್ ಬಂದೇ ಬರ್ತದೆ. ಭಾವಾರ್ಥ ಏನಾಗ್ತದೆ, ಫಿಕ್ಸ್ ಆಗಿ ಬಂದೇ ಬರ್ತದೆ. ಅದರ ಜೊತೆಗೆ ನಮಗೆ ಬೋನಸ್ ಆಗಿ 1 ಅಂಕದ ಪ್ರಶ್ನೆಯನ್ನು ಕೇಳಬಹುದು ಅಥವಾ ಅನುರೂಪತ ಪ್ರಶ್ನೆಯನ್ನು ಕೇಳಬಹುದು. ಆದರೆ ಭಾವಾರ್ಥ ಅಂತೂ ಎಲ್ಲಿ ಹೋಗೇ ಇಲ್ಲ, ಭಾವಾರ್ಥ ಕಂಪಲ್ಸರಿಯಾಗಿ ಕೇಳ್ತಾರೆ. ಈ ಒಂದು ಪ್ರಶ್ನೆಯಲ್ಲಿ ಇರ್ತದೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಸಂಖ್ಯಾ 32 जो है दोहे का भावार्थ अपने शब्दों में लिखे ಫಿಕ್ಸ್ ಆಗಿ ಬಂದೇ ಬರ್ತದೆ. ಸೊ ಅಧಿಕತರ ದೋಹ ಅತಿ ಹೆಚ್ಚಿಗೆ ಈಗಿನವರೆಗೆ ನಾವು ಏನು ನೋಡಿದೀವಲ್ಲ, ಅತಿ ಹೆಚ್ಚಿಗೆ ಯಾವ ದೋಹೆಯನ್ನು ಕೇಳಿದರೆ ಮುಖಿಯಾ ಮುಕ್ಸೋ ಚಾಹಿಯೇ ಖಾನ್ ಪಾನ್ ಕೋ ಏಕ್ ಪಾಲೈ ಪೋಸಿ ಸಕಲಂಗ್. ಅದೇ ತರನಾಗಿ ದಯಾ ಧರ್ಮ ಕಾ ಮೂಲ, ಹಲವಾರು ಸಲ ಇದನ್ನೇ ಕೇಳಿದರೆ. 4ನೇ ದೋಹೆಯನ್ನು 2 ಸಲ ಕೇಳಿದರೆ, 5ನೇ ದೋಹೆಯನ್ನು ಏನು ಮಾಡಿದ್ದಾರೆ ಈಗಿನವರೆಗೆ ಒಂದೇ ಸಲ ಕೇಳಿದ್ದಾರೆ. ಸೊ ಅತಿ ಹೆಚ್ಚಿಗೆ ಏನು ಮಾಡಿದ್ದಾರೆ 1ನೇದು ಹಾಗೂ 3ನೇ ದೋಹೆಯನ್ನು ಕೇಳಿದ್ದಾರೆ. ಅದಕ್ಕಾಗಿ ಇಸ್ ಬಾರ್ ದಯಾ ಧರ್ಮ ಕಾ ಮೂಲ ಹೈ ಅಥವಾ ತುಳಸಿ ಸಾತಿ ವಿಪತ್ತಿಗೆ ಪ್ರಶ್ನೆ ಪೂಛಾ ಜಾ ಸಕ್ತಾ ಹೈ. ಸೊ ಇನ್ನು 2024ಕ್ಕೆ ಯಾವ ದೋಹೆ ಮಾಡಬೇಕು, 2 ದೋಹೆಯನ್ನು ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದಾದ್ರೂ ಒಂದು ಫಿಕ್ಸ್ ಆಗಿ ಬಂದೇ ಬರ್ತದೆ. 1ನೇ ದೋಹೆ ದಯಾ ಧರ್ಮ ಕಾ ಮೂಲ ಹೈ, 3ನೇ ದೋಹೆ ಇದೆ ದಯಾ ಧರ್ಮ ಕಾ ಮೂಲ, ಇದಾದರೂ ಮಾಡ್ರಿ. ಅಥವಾ ಇನ್ನೊಂದು ಯಾವ್ದು ಮಾಡಬೇಕು ಅಂದರೆ ನಮ್ಮದು 4ನೇ ದೋಹೆ ಏನಿದೆ ಅಲ್ಲ, ತುಳಸಿ ಸಾತಿ ವಿಪತ್ತಿಕೆ, ಈ 2ರಲ್ಲಿ ಒಂದು ಯಾವುದಾದ್ರೂ ಫಿಕ್ಸ್ ಆಗಿ ಮಕ್ಕಳೇ ನಮಗೆ ಬಂದೇ ಬರ್ತದೆ. ಸೊ ಇದನ್ನು ಕಂಪಲ್ಸರಿಯಾಗಿ ನೀವು ಮಾಡಲೇಬೇಕಾಗಿರುವಂಥದ್ದು. ಸೊ ಇಲ್ಲಿಂದ ನಮಗೆ ಎಷ್ಟು ಅಂಕಗಳು ಬರ್ತವೆ ಮಕ್ಕಳೇ, 3 ಅಂಕಗಳು ಭಾವಾರ್ಥಕ್ಕೆ ಬರ್ತದೆ. ಪ್ಲಸ್ ಏನು ಮಾಡಬಹುದು, 1 ಅಂಕದ ಒಂದು ಪ್ರಶ್ನೆ ಕೇಳಬಹುದು, ಅಥವಾ ಒಂದು ಪ್ರಶ್ನೆ ಆದರೂ ಕೇಳಬಹುದು, ಅಥವಾ ಅನುರೂಪತ ಆದರೂ ಪ್ರಶ್ನೆ ಕೇಳಬಹುದು, ಅನುರೂಪತ ಪ್ರಶ್ನೆ ಆದರೂ ಕೇಳಬಹುದು. ಆದರೆ 3 ಅಂಕಂತೂ ನಮಗೆ ಫಿಕ್ಸ್ ಆಗಿ ಮಕ್ಕಳೇ ಬಂದೇ ಬರ್ತವೆ. ಈ 3 ಅಂಕಗಳನ್ನು ನಾವು ಮಿಸ್ ಮಾಡಲೇಬಾರದು. ಸೊ ಮಕ್ಕಳೇ ಇದಾಗಿತ್ತು ತುಳಸಿಕೆ ದೋಹೆದಿಂದ 2 ದೋಹೆಗಳು, ದಯಾ ಧರ್ಮ ಕಾ ಮೂಲ ಹೈ ಹಾಗೂ ತುಳಸಿ ಸಾತಿ ವಿಪತ್ತಿಕೆ. ಈ 2 ದೋಹೆಗಳಿಂದನೇ ಈ ಸಲ ಏನು ಮಾಡಬಹುದು ಮಕ್ಕಳೇ, ಪ್ರಶ್ನೆಯನ್ನು ಕೇಳಬಹುದು. 2 ದೋಹೆಗಳು, ಇದರಿಂದ ಇದರ ಭಾವಾರ್ಥವನ್ನು ಕೇಳ್ತಾರೆ. ಸೊ ಮಕ್ಕಳು 2 ದೋಹೆಯ ಭಾವಾರ್ಥಗಳನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು. ಹಾಗಂತೂ 5 ದೋಹೆ. ಆದರೆ 1ನೇ ದೋಹೆ ನಾನು ಹೇಳ್ತಲ್ಲ, ಯಾಕಂದರೆ ಕಂಟಿನ್ಯೂ ಆಗಿ 2022 2ನೇ ದೋಹೆ ಏನಿದೆ, 3ನೇ ದೋಹೆ 1ನೇ ದೋಹೆ ಮುಖಿಯಾ ಮುಕ್ಸೋ ಚಾಹಿಯೇ ಕಂಟಿನ್ಯೂ ಆಗಿ ಏನು ಮಾಡಿದ್ದಾರೆ, ಏಪ್ರಿಲ್ 2022ಕ್ಕೂ ಕೂಡ ಕೇಳಿದ್ದಾರೆ ಹಾಗೂ ಏಪ್ರಿಲ್ 2023ಕ್ಕೂ ಕೂಡ ಕೇಳಿದ್ದಾರೆ. ಸೊ ಹಾಗಾಗಿ ಈ ವರ್ಷ ಈ ಒಂದು ದೋಹೆಯನ್ನು ಏನು ಮಾಡೋಂಗಿಲ್ಲ, ಕೇಳಂಗಿಲ್ಲ. ಸೊ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದರೆ ದಯಾ ಧರ್ಮ ಕಾ ಮೂಲ ಹೈ 3ನೇ ದೋಹೆ ಹಾಗೂ 4ನೇ ದೋಹೆಯನ್ನು ಮಾಡಿರಿ. ಇದರಲ್ಲಿ ಯಾವುದಾದ್ರೂ ಒಂದು ದೋಹೆ ಫಿಕ್ಸ್ ಆಗಿ ನಮಗೆ 2024ಕ್ಕೆ ಕಂಪಲ್ಸರಿಯಾಗಿ ಬಂದೇ ಬರ್ತದೆ ಮಕ್ಕಳೇ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವೆನಿಸಿದಲ್ಲಿ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಹಂಚಿಕೊಳ್ಳಿ. ಅತಿಯಾಗಿ ಸರಳವಾಗಿಯೂ ಹಿಂದಿಯಲ್ಲಿ 80ಕ್ಕೆ 80 ಅಂಕಗಳನ್ನು ಗಳಿಸಬಹುದು. ನಾವು ಸೀರಿಯಲ್ ಆಗಿ ಪ್ರತಿಯೊಂದು ಪಾಠದಿಂದನೂ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಕೂಡ ಯಾವೆಲ್ಲ ಕ್ವಶನ್ ಪೇಪರಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಹಾಕಿದ್ರು ಹಾಗೂ ಇನ್ನು 2024ಕ್ಕೆ ಯಾವೆಲ್ಲ ಬೇಸ್ಗಳು ಬೇಕು ನಮಗೆ, ಹಿಂದಿನ ಪ್ರಶ್ನೆ ಪತ್ರಿಕೆ ಯಾಕೆ ರೆಫರ್ ಮಾಡಬೇಕು ಅಂದರೆ ಪ್ರಶ್ನೆಯನ್ನು ಎಷ್ಟು ಅಂಕಗಳಿಗೆ ಯಾವ ಥರನಾಗಿ ಕೇಳಿದ್ರು ಅನ್ನೋದು ನಮಗೆ ಬೇಕಾಗಿರುವಂಥ, ಅವಾಗ ಮಾತ್ರ ನಾವು 2024ಕ್ಕೆ ಇದೇ ಪ್ರಶ್ನೆ ಅಂತಲೂ ಗೆಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟು ಕಷ್ಟಪಟ್ಟು ನಾನು ಇದನ್ನೆಲ್ಲ ರೆಡಿ ಮಾಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನ್ನ ಜೊತೆಗಿರಲಿ ಹಾಗೂ ಜಕಾರ್ ಅಕಾಡೆಮಿ ಜೊತೆಗಿರಲಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.